ವೀಕ್ಷಕ ಮಿತ್ರರೇ ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ಈ ವಿಡಿಯೋದಲ್ಲಿ ಮಹೀಂದ್ರ ಗಾಡಿನ ಮಾರಾಟಕ್ಕೆ ತಂದಿದ್ದೇನೆ. ಗಾಡಿ ಮಾತ್ರ ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಗಾಡಿ ಬಗ್ಗೆ ಮಾಹಿತಿ ಬೇಕಂದ್ರೆ, ಗಾಡಿ ಓನರ್ ನಂಬರ್ ಬೇಕಾಗಿದ್ರೆ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಕೊನೆ ತನಕ ನೋಡಿ. ಇನ್ನು ನಿಮ್ದು ಕೂಡ ಸೆಕೆಂಡ್ ಹ್ಯಾಂಡಲ್ ಗಾಡಿ ಮಾರಾಟಕ್ಕಿದ್ರೆ ಈ ನಂಬರ್ಗೆ ಫೋಟೋಸ್ ಕಳಿಸ್ಕೊಡಿ. ಇದೇ ತರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಇನ್ಸ್ಟಾ ಪೇಜಲ್ಲಿ ಮಾರಾಟಕ್ಕೆ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಇದು ಗಾಡಿ ಓನರ್ದಲ್ಲ, ಯೂಟ್ಯೂಬರ್ ನಂಬರು. ಈ ಟ್ಯಾಕ್ಟ್ರು ಓನರ್ ನಂಬರು ವಿಡಿಯೋ ಕೊನೆಯಲ್ಲಿ ಸಿಗುತ್ತೆ. ಈ ನಂಬರ್ ಏನಿದ್ರು ಕೇವಲ ಟ್ಯಾಕ್ಟ್ರು ಮಾರಾಟ ಮಾಡೋರಿಗೆ ಮಾತ್ರ. ಇನ್ನು ಟ್ಯಾಕ್ಟ್ರು ಮಾಹಿತಿ ಬಂದರೆ ಮಹೀಂದ್ರ 395DI ಟರ್ಬೋ ಗಾಡಿ. ಇದು ಭೂಮಿಪುತ್ರ ಗಾಡಿ. ಮಹೀಂದ್ರ 395DI ಟರ್ಬೋ ಭೂಮಿಪುತ್ರ ಗಾಡಿ. 39 HP ಗಾಡಿ ಬರುತ್ತೆ. ಮಾಡಲು 2013 ಗಾಡಿ. ಮಾಡಲು 2013 ಸಿಂಗಲ್ ಓನರ್ ಗಾಡಿ. ಗಾಡಿ ಬಂದು 39 HP 13 ಮಾಡಲು ಸಿಂಗಲ್ ಓನರ್ ಗಾಡಿ. ಗಾಡಿ ಪವರ್ ಸ್ಟೀರಿಂಗ್ ಎಲ್ಲ ನಾರ್ಮಲ್ ಸ್ಟೇರಿಂಗಲ್ಲಿ ಗಾಡಿ ಬರುತ್ತೆ. ನಾರ್ಮಲ್ ಸ್ಟೇರಿಂಗು ಮತ್ತು ಆಯಿಲ್ ಬ್ರೇಕ್ ಇರುವಂಥ ಗಾಡಿ ಇದು. ಇನ್ನು ಟೈರ್ಗಳು 4 ಕೂಡ ಕೇಸಿಂಗ್ ಟೈರ್ಸ್ಗಳೇ ಗಾಡಿಗಿದ್ದಾವೆ. ಫ್ರಂಟ್ ಬ್ಯಾಕ್ ಎಲ್ಲ ಕೂಡ ಕೇಸಿಂಗ್ ಟೈರ್ಗಳು ಗಾಡಿಗಿರೋದು, ಯಾವುದು ಕೂಡ ರಿಮೋಡ್ ಇಲ್ಲ. ಮತ್ತು ಗಾಡಿ ಜೋಡಿ ಸಾಮಾನು ಕೂಡ ಯಾವುದೂ ಇಲ್ಲ. ಕೇವಲ ಟ್ಯಾಕ್ಟ್ರ್ ಒಂದೇ ಮಾರಾಟಕ್ಕಿದೆ. ಯಾವುದೇ ಸಾಮಾನುಗಳು ಗಾಡಿ ಜೊತೆ ಇಲ್ಲ. ಆ್ಯಂಡು ಗಾಡಿಗೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಓನರ್ ಹೇಳ್ತಿರೋದು. ಗಾಡಿ ಡಾಕ್ಯುಮೆಂಟ್ಸ್ ಯಾವುದು ತೊಂದರೆ ಇಲ್ಲ. ಆ್ಯಂಡು ಗಾಡಿ ಮೇಲೆ ಲೋನ್ ಕೂಡ ಯಾವುದೂ ಇಲ್ಲ. ಈ ಗಾಡಿ ಮಾರಾಟಕ್ಕಿರೋದು ದಾವಣಗೆರೆಯಲ್ಲಿದೆ. ದಾವಣಗೆರೆ ಲೋಕಲ್ ಸಿಟಿಯಲ್ಲೇ ಡೀಲರ್ ಹತ್ರ ಈ ಟ್ಯಾಕ್ಟ್ರು ನಿಮಗೆ ಸಿಗುತ್ತೆ. ದಾವಣಗೆರೆಯಲ್ಲಿ ಡೀಲರ್ ಹತ್ರ ಗಾಡಿ ಸಿಗುತ್ತೆ. ಇನ್ನು ಪ್ರೈಸ್ ಬಂದರೆ ಇದಕ್ಕೆ ಹೇಳ್ತಿರೋದು 2,20,000 ಹೇಳ್ತಾರೆ. ಇದೇನು ಫೈನಲ್ ರೇಟ್ ಅಲ್ಲ, ಹೇಳ್ತಿರೋ ರೇಟು 2,20,000. ನೀವು ಓನರ್ ಜೊತೆ ಮಾತಾಡಬೇಕಾದ್ರೆ ಇದರಲ್ಲಿ ಕೂಡ ಹೆಚ್ಚು ಕಡಿಮೆ ಆಗ್ತವೆ. ಬಟ್ ಪ್ರೆಸೆಂಟಲ್ಲಿ 2,20 ಹೇಳ್ತಿದ್ದಾರೆ. ಹೆಚ್ಚಿನ ಮಾಹಿತಿಗೆ ಡೈರೆಕ್ಟಾಗಿಯೇ ಓನರ್ ಜೊತೆನೇ ಮಾತಾಡ್ಕೊಳ್ಳಿ. ಈ ಟ್ಯಾಕ್ಟ್ರು ಓನರ್ ನಂಬರು ವಿಡಿಯೋ ಕೆಳಗಡೆ ಇದೆ. ವಿಡಿಯೋದಲ್ಲಿ ಇರಲ್ಲ ನಂಬರು, ವಿಡಿಯೋದಲ್ಲಿ ಯೂಟ್ಯೂಬರ್ ನಂಬರ್ ಇದೆ. ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಓನರ್ ನಂಬರ್ ಇದೆ. ನಿಮಗೆ ಗಾಡಿ ಬೇಕಂದರೆ ಓನರ್ ಜೊತೆ ಮಾತಾಡಿಕೊಂಡು ಖರೀದಿ ಮಾಡಿ. ನಿಮಗೆ ಗಾಡಿಯ ಅವಶ್ಯಕತೆ ಇಲ್ಲ ಅಂದರೂ ಕೂಡ ಬೇರೆ ರೈತರು ತೊಗೊಳ್ಳೋರಿದ್ದರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಮುಂದೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.